ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗೂ ನನ್ನ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ರೆ ನನ್ನ ಹೆಸರು ಪವಿತ್ರ ಅಯ್ಯರ್ ಅಂತ. ಇಲ್ಲಿ ನಾನು ಬ್ಯೂಟಿ, ಸ್ಕಿನ್ ಕೇರ್, ಮೇಕಪ್, ಫ್ಯಾಷನ್ ರಿಲೇಟೆಡ್ ಕಾಂಟೆಂಟ್ನ ಕ್ರಿಯೇಟ್ ಮಾಡ್ತೀನಿ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಡಿಯನ್ ಟ್ರೆಡಿಷನಲ್ ಮೇಕಪ್ ಲುಕ್ನ ತೋರಿಸ್ತಾ ಇದ್ದೀನಿ. ಹಾಗೂ ನಾನು ಬಳಸಿರೋಂಥ ಎಲ್ಲ ಪ್ರಾಡಕ್ಟ್ಸ್ನು ನಿಮಗೆ ಸುಲಭವಾಗಿ ಅಮೆಝಾನಲ್ಲಿ ಸಿಗುತ್ತೆ. ಈಗ ಮುಖ್ಯವಾಗಿ ಅಮೆಝಾನಲ್ಲಿ ಮೆಗಾ ಫ್ಯಾಷನ್ ಡೇ ಸೇಲ್ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಅಂದರೆ 16th ಫೆಬ್ರಿಂದ 20th ಫೆಬ್ ತನಕನೂ ಈ ಸೇಲ್ ನಡೆಯುತ್ತೆ. ಅಪ್ ಟು 70% ಆಫ್ ಇದೆ. ಎಲ್ಲ ಕ್ಯಾಟಗರೀಸ್ ಮೇಲೂ ನಿಮಗೆ ಒಳ್ಳೆ ಡಿಸ್ಕೌಂಟ್ಸ್ ಇದೆ. ಸೊ ಹಾಗಾಗಿ ಬ್ಯೂಟಿ, ಫ್ಯಾಷನ್, ಮೇಕಪ್, ಲೈಫ್ ಸ್ಟೈಲ್ ರಿಲೇಟೆಡ್ ಕ್ಯಾಟಗರೀಸ್ನ ನೀವು ಚೆಕ್ಔಟ್ ಮಾಡ್ಬೋದು. ಬಿಕಾಸ್ ಹೇಳ್ದಂಗೆ 70% ಆಫ್ ಇದೆ ಒಳ್ಳೆ ಟಾಪ್ ಬ್ರ್ಯಾಂಡ್ಸ್ ಮೇಲೆ. ಹಾಗಾಗಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಇದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ, ಸೊ ದಟ್ ಯು ವೋಂಟ್ ಮಿಸ್ ಔಟ್ ಆನ್ ದಿಸ್ ಸೇಲ್ ಅಂತ. ಸೊ ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿ ಮೇಕಪ್. ಫಸ್ಟ್ ಸ್ಟೆಪ್ಗೆ ನಾನು ಆಲ್ರೆಡಿ ನನ್ನ ಸ್ಕಿನ್ ಕೇರ್ ರೂಟೀನ ಫಾಲೋ ಅಪ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಡೈರೆಕ್ಟಾಗಿ ಈ ಲ್ಯಾಕ್ಮಿ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ನಾನು ಫುಲ್ ಫೇಸ್ ಆಫ್ ಮೇಕಪ್ ತೋರಿಸ್ತಾ ಇರೋದ್ರಿಂದ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಯೂಶಲ್ ಆಗಿ ಕನ್ಸೀಲರೇ ಯೂಸ್ ಮಾಡ್ತೀನಿ. ಸೊ ಈ ಫೌಂಡೇಶನ್ ಪರ್ಟಿಕ್ಯುಲರ್ ಆಗಿ ತುಂಬಾ ಲೈಟ್ ವೇಟ್ ಆಗಿದೆ, ವಾಟರಿ ಕನ್ಸಿಸ್ಟೆನ್ಸಿ ಇದೆ, ಹಾಗಾಗಿ ನಂಗೆ ಇಷ್ಟ ಆಗುತ್ತೆ. ಸೊ ಅದನ್ನು ಬ್ಲೆಂಡ್ ಮಾಡಾದ್ಮೇಲೆ ನಾನಿಲ್ಲಿ ಐಬ್ರೋಸ್ನ ಫಿಲ್ ಮಾಡ್ತಾ ಇದ್ದೀನಿ ಮೇಬಿಲಿನ್ ಫ್ಯಾಷನ್ ಬ್ರೋ ಪೆನ್ಸಿಲಿಂದ. ಅಗೇನ್ ಒಂದು ಒಳ್ಳೆ ಪ್ರಾಡಕ್ಟ್ ಇದು, ಬಿಗಿನರ್ಸ್ಗಂತೂ ಪರ್ಫೆಕ್ಟ್ ಐಬ್ರೋ ಪೆನ್ಸಿಲ್ ಅಂತಲೇ ಹೇಳ್ಬೋದು. ಸೊ ಮುಂದಿನ ಸ್ಟೆಪ್ ಬಂದು ಈ ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ಈ ಒಂದು ಬ್ರಾನ್ಸ್ ಶೇಡ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ನನ್ನ ಫುಲ್ ಐಲಿಡ್ಸ್ಗೆ. ಇದೊಂದು ವೆರಿ ಅಫೋರ್ಡಬಲ್ ಗುಡ್ ಕ್ವಾಲಿಟಿ ಐ ಶ್ಯಾಡೋ ಪ್ಯಾಲೆಟ್ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇರೋಂಗೆ ಬಹಳ ಚೆನ್ನಾಗಿದೆ ಪಿಗ್ಮೆಂಟೇಷನ್. ಸೊ ಇದನ್ನು ಅಪ್ಲೈ ಮಾಡ್ಕೊಂಡಾದ್ಮೇಲೆ ಅದರಲ್ಲಿ ಇದ್ದಿದ್ದಂಥ ಬ್ರಷ್ನೇ ಯೂಸ್ ಮಾಡಿಕೊಂಡು ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಈಸಿ ಟು ಯೂಸ್, ಬಿಗಿನರ್ಸಿಂದ ಪ್ರೊಫೆಷ್ನಲ್ಸ್ ತನಕನೂ ಈ ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡ್ಕೋಬೋದು. ಮುಂದಿನ ಸ್ಟೆಪ್ಗೆ ಆ ಒಂದು ಗ್ರೇ ಶೇಡ್ನ ತಗೊಂಡು ಐಲೈನರ್ ಥರ ಅಪ್ಲೈ ಮಾಡಿಕೊಂಡೆ ಜಸ್ಟ್ ನನ್ನ ಅಪ್ಪರ್ ಲ್ಯಾಶ್ ಲೈನ್ಗೆ. ಮೂವಿಂಗ್ ಆನ್, ಎಲೆ ಗರ್ಲ್ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ ಬ್ಲೆಮಿಷರ್ಸ್ಗೆ, ಡಾರ್ಕ್ ಸರ್ಕಲ್ಸ್ಗೆ, ಆ್ಯಂಡ್ ಅಗೇನ್ ಬ್ಯೂಟಿ ಬ್ಲೆಂಡರಿಂದನೇ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ಯೂಸ್ ಮಾಡಿರೋಂಥ ಎಲ್ಲ ಪ್ರಾಡಕ್ಟ್ಸ್ದು ಲಿಸ್ಟ್ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಬಟ್ ಇನ್ ಕೇಸ್ ಔಟ್ ಆಫ್ ಸ್ಟಾಕ್ ಆಗಿದ್ರೆ ನಾನು ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್ನ ಕೂಡ ಲಿಂಕ್ ಮಾಡಿರ್ತೀನಿ. ಸೊ ದಟ್ ಈ ಪ್ರಾಡಕ್ಟ್ಸ್ ಇಲ್ಲ ಅಂದ್ರೂ ಆ ಪ್ರಾಡಕ್ಟ್ಸ್ ಸಿಮಿಲರ್ ಆಗೇ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಮುಂದಿನ ಸ್ಟೆಪ್ ಬಂದು ನಾನು ಫುಲ್ ಫೇಸ್ನ ಸೆಟ್ ಮಾಡೋಕ್ಕೆ ಇಲ್ಲಿ ಕಾಂಪ್ಯಾಕ್ಟ್ನ ಯೂಸ್ ಮಾಡಿದೆ. ಸೊ ಕಾಂಪ್ಯಾಕ್ಟ್ ಆದಮೇಲೆ ವಾಪಸ್ ಈ ಐ ಶ್ಯಾಡೋ ತೊಗೊಂಡು ನನ್ನ ಲೋವರ್ ಲ್ಯಾಶ್ ಲೈನ್ಗೆ ಈ ಥರ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ಈ ಬ್ರಷಿಂದನೇ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಅಗೇನ್ ಆನ್ ಟಾಪ್ ಆಫ್ ದ್ಯಾಟ್ ಈ ಒಂದು ಡಾರ್ಕ್ ಶೇಡ್ನ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ, ಸೊ ದಟ್ ಅದು ತುಂಬ ಚೆನ್ನಾಗಿ ಒಂದು ಬ್ರಾನ್ಸ್ ಎಫೆಕ್ಟ್ ಕಾಣುತ್ತೆ ಅಂತ. ಆ್ಯಂಡ್ ಮೂವಿಂಗ್ ಆನ್, ಇನ್ನರ್ ಕಾರ್ನರ್ನ ಹೈಲೈಟ್ ಮಾಡಿದೆ ಆ್ಯಂಡ್ ಬ್ರಾಬೋನ್ನ ಕೂಡ ಹೈಲೈಟ್ ಮಾಡಿದೆ. ಫೈನಲ್ ಆಗಿ ನಮ್ಮ ಐ ಮೇಕಪ್ನ ಮುಗಿಸೋಕ್ಕೆ ಲ್ಯಾಶಸ್ನ ಕರ್ಲ್ ಮಾಡಿ ಇಲ್ಲಿ ನಾನು ಮಸ್ಕರ ಅಪ್ಲೈ ಮಾಡ್ತಾ ಇದ್ದೀನಿ ನನ್ನ ಬಾಟಮ್ ಹಾಗೂ ಅಪ್ಪರ್ ಲ್ಯಾಶಸ್ಗೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಈ ಕೋರಲ್ ಶೇಡ್ ಬ್ಲಷ್ನ ಯೂಸ್ ಮಾಡಿಕೊಂಡು ನನ್ನ ಚೀಕ್ಸಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿ ಹಾಗೆಯೇ ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸೇಮ್ ಪ್ಯಾಲೆಟಿಂದ ಅದೇ ಹೈಲೈಟರ್ ಶೇಡ್ನ ಯೂಸ್ ಮಾಡಿಕೊಂಡು ಹೈಯೆಸ್ಟ್ ಪಾಯಿಂಟ್ಸ್ನ ಕೂಡ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್, ಒಂದು ಚೆನ್ನಾಗಿರೋ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ನಮ್ಮ ಫುಲ್ ಫೇಸ್ ಆಫ್ ಮೇಕಪ್ನ ಮಾಡ್ಕೋಬೋದು, ಮಲ್ಟಿಪಲ್ ಆಗಿ ಮಲ್ಟಿ ವೇಸಲ್ಲಿ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಕೊನೆ ಸ್ಟೆಪ್ ಬಂದು ಲಿಪ್ಸ್ಟಿಕ್. ನಾನಿಲ್ಲಿ ನ್ಯೂಡ್ ಶೇಡ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಜಸ್ಟ್ ಟು ಬ್ಯಾಲೆನ್ಸ್ ಔಟ್ ವಿತ್ ಮೈ ಐ ಮೇಕಪ್. ಯು ಕ್ಯಾನ್ ಗೋ ಹೆಡ್ ವಿತ್ ರೆಡ್ ಆಗಿರ್ಬೋದು, ಇಲ್ಲ ಮರೂನ್ ಅಂಡರ್ಟೋನ್ಸ್ ಕೂಡ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ದ್ಯಾಟ್ ಕನ್ಕ್ಲೂಡ್ಸ್ ಮೈ ಸಿಂಪಲ್ ಯೆಟ್ ಎಲಿಗೆಂಟ್ ಲುಕ್ಕಿಂಗ್ ಟ್ರೆಡಿಷ್ನಲ್ ಮೇಕಪ್ ಲುಕ್. ಈ ಮೇಕಪ್ ಲುಕ್ನ ನೀವು ವೆಡ್ಡಿಂಗ್ ಗೆಸ್ಟ್ ಆಗಿ ಹೋಗ್ತಾ ಇದ್ದೀರಾ ಅಂದರೂ ಅಪ್ಲೈ ಮಾಡ್ಕೋಬೋದು, ಇಲ್ಲ ವೆಡ್ಡಿಂಗಿಗೆ ನೀವು ಕ್ರಿಯೇಟ್ ಮಾಡ್ಕೋಬೋದು ವಿತ್ ಡಿಫ್ರೆಂಟ್ ಔಟ್ಫಿಟ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಯಿತು, ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಐ ವಿಲ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ಒನ್. ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ವಾಚಿಂಗ್. ನಮಸ್ಕಾರ ಎಲ್ಲರಿಗೂ.